ಉಡುಪಿಯ ಕೃಷ್ಣ ಮಠದಲ್ಲಿ ಇಫ್ತಾರ್ ಕೂಟ ಆಯೋಜಿಸಿರುವ ವಿಚಾರವಾಗಿ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಪೇಜಾವರ ಶ್ರೀಗಳನ್ನ ಭೇಟಿ ಮಾಡಿದ್ದಾರೆ. ಇಫ್ತಾರ್ ಕೂಟದಿಂದ ಹಿಂದೂ ಸಮಾಜಕ್ಕೆ ಅವಮಾನವಾಗಿದೆ. ಈ ಬಗ್ಗೆ ಪೇಜಾವರ ಸ್ವಾಮೀಜಿಯ ಜೊತೆಗೆ ಚರ್ಚಿಸೋದಕ್ಕೆ ಬಂದಿದ್ದೀನಿ. ಗೋ ರಕ್ಷಣೆಗಾಗಿ ನಾವು ಹೋರಾಟ ಮಾಡ್ತಿದ್ದೀವಿ. ಇಲ್ಲಿ ಗೋ ಭಕ್ಷಕರಿಗೆ ಮಠದ ಆವರಣದಲ್ಲಿ ಅವಕಾಶ ನೀಡಿದ್ದು ಸರಿಯಲ್ಲ. ಸ್ವಾಮೀಜಿಯವರು ಈ ಬಗ್ಗೆ ಸಮರ್ಥನೆ ಮಾಡ್ತಿದ್ದಾರೆ. ಸ್ವಾಮೀಜಿಯವರ ಸಮರ್ಥನೆಯಿಂದ ನಮಗೆ ತೃಪ್ತಿಯಾಗಿಲ್ಲ ಅಂತಂದ್ರು. ಉಡುಪಿಯ ಕೃಷ್ಣ ಮಠದಲ್ಲಿ ಇಫ್ತಾರ್ ಕೂಟ ವಿಚಾರವಾಗಿ ಪ್ರಮೋದ್ ಮುತಾಲಿಕ್ ಆರೋಪವನ್ನ ತಳ್ಳಿ ಹಾಕಿರುವಂತಹ ಪೇಜಾವರ ಶ್ರೀಗಳು, ನನಗೆ ಯಾವುದು ಸೂಕ್ತ ಅಂತ ಅನ್ಸುತ್ತೋ ಅದನ್ನ ಮಾಡ್ತೀನಿ, ನನ್ನ ಸ್ವತಂತ್ರ ವ್ಯಕ್ತಿತ್ವ ನನ್ನದು ಅಂತ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಶ್ರೀಗಳು, ನಾನು ಹಿಂದೂ ಧರ್ಮಕ್ಕೆ ಅಪಪ್ರಚಾರ ಮಾಡುವಂತ ಕೆಲಸ ಮಾಡಿಲ್ಲ. ಹಿಂದೂ ಧರ್ಮದ ಬಗ್ಗೆ ನಿಮಗಿಂತ ನನಗೆ ಹೆಚ್ಚು ಗೊತ್ತಿದೆ. ನನ್ನ ಮೇಲಿನ ಆರೋಪಗಳಿಗೆ ತಕ್ಕ ಉತ್ತರ ಕೊಟ್ಟಿದ್ದೀನಿ. ಪ್ರಮೋದ್ ಮುತಾಲಿಕ್ಗೆ ಪೇಜಾವರ ಶ್ರೀಗಳು ಈ ರೀತಿ ಟಾಂಗ್ ನೀಡಿದರು. ಮುಸ್ಲಿಮರ ರಂಜಾನ್ ಉಪವಾಸ ಅವರ ಕೊನೆಯ ದಿನದಲ್ಲಿ ಉಡುಪಿಯ ಮಠದ ಆವರಣದಲ್ಲಿ ಪೂಜ್ಯ ಪೇಜಾವರ ಸ್ವಾಮೀಜಿಯವರು ಅವರನ್ನು ಆಹ್ವಾನಿಸಿ ಅವರಿಗೆ ಫಲ ನೀಡಿದ್ದು ನಮ್ಮ ಹಿಂದೂ ಸಮಾಜಕ್ಕೆ ಅವಮಾನ ಆಗಿದೆ. ಶ್ರೀಕೃಷ್ಣ ಗೋರಕ್ಷಕ, ಗೋಪಾಲ ಅಂತ ಹೇಳ್ತೀವಿ ನಾವು. ಗೋಭಕ್ಷಕರನ್ನ, ಗೋಹಂತಕರನ್ನ ಇವತ್ತು ಆವರಣದ ಪರಧರ್ಮೀಯರ ಜೊತೆಗೆ ಸ್ನೇಹ ಸೌಹಾರ್ದ ಅದನ್ನು ಉಳಿಸಿಕೊಂಡು ಅದು ನಮ್ಮ ಧೋರಣೆ. ಆ ಧೋರಣೆಗೆ ಅನುಸಾರವಾಗಿ ಅವರನ್ನು ಕರೆದಿದ್ದೇವೆ. ನಮ್ಮ ಎರಡು ವರ್ಷದಲ್ಲಿ ಹಿಂದೂಗಳೆಲ್ಲರನ್ನೂ ಕೂಡ ಕರೆಸಿದ್ದೇವೆ. ಎಲ್ಲರೂ ಬಂದಿದ್ದಾರೆ. ಅವರು ಕೂಡ ಪರ್ಯಾಯದಲ್ಲೆಲ್ಲ ಸಹಕರಿಸಿದ್ದಾರೆ. ಉಡುಪಿ ಚಲೋ ಪ್ರಕರಣದಲ್ಲಿ ಕೂಡ ಅವರು ಬೆಂಬಲ ಕೊಟ್ಟಿದ್ದಾರೆ. ಅವರಿಗೆ ಒಂದು ಅವಕಾಶ ಕೊಟ್ಟು ಅವರ ಹಬ್ಬದ ಸಮಯದಲ್ಲಿ ಪ್ರಸಾದ ಕೊಡುವ ಕಾರ್ಯಕ್ರಮ, ಸೌಹಾರ್ದದ ಕಾರ್ಯಕ್ರಮ. ಇದಕ್ಕೆಲ್ಲ ಬನ್ನಿ, ಕುರಿತಂತೆ ಅಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಇಲ್ಲಿ ಪ್ರಮುಖವಾಗಿ ಇವತ್ತು ಹಬ್ಬದ ದಿನವೇ ಅಂದ್ರೆ ಪೇಜಾವರ ಶ್ರೀಗಳು ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಿದ್ದು ಹಿಂದೆಂದೂ ಮಾಡದೇ ಇರುವವರು ಈ ಬಾರಿ ಮಾಡಿದ್ದು ಕೂಡ ಅಚ್ಚರಿಗೆ ಕಾರಣ ಆಗಿದೆ. ಅದರ ಹಿಂದಿನ ಉದ್ದೇಶ ಏನು ಅನ್ನುವಂಥದ್ದು. ಎರಡನೇದಾಗಿ ಪ್ರಮೋದ್ ಮುತಾಲಿಕ್ ಅವರ ಪ್ರಶ್ನೆಗೆ ಯಾವ ರೀತಿ ಪೇಜಾವರ ಶ್ರೀಗಳು ಉತ್ತರಿಸಿದ್ರು ಅಂತ. ಏನಿದು 2 ದಿನಗಳ ಹಿಂದೆ ಕೃಷ್ಣ ಮಠದಲ್ಲಿ ಏನು ಇರ್ಫಾನ್ ಕೂಟ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕವಾಗಿ ಉತ್ತಮ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿತ್ತು. ಆದ್ರೆ ಇದರಿಂದ ಹಿಂದೂ ಸಂಘಟನೆಗಳು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಹೀಗೆ ಅನೇಕ ಚರ್ಚೆಗಳು ಕೂಡ ಚರ್ಚೆಗೆ ಗ್ರಾಸವಾಗಿದ್ದು ಒಂದು ಕಡೆ ನಾವು ನೋಡ್ಬೋದು. ಅದೇ ರೀತಿ ಪೇಜಾವರ ಶ್ರೀಗಳನ್ನು ಭೇಟಿ ಮಾಡಿದ ಪೇಜಾವರ ಶ್ರೀಗಳನ್ನು ಭೇಟಿ ಮಾಡಿದ ಶ್ರೀರಾಮ ಸೇನೆಯ ಮುಖ್ಯಸ್ಥ ಮುತಾಲಿಕ್ ಅವರಿದ್ದಾರೆ. ಅವರು ಏನು ಸ್ವಾಮೀಜಿಯವರೊಂದಿಗೆ ಮಾತುಕತೆ ನಡೆಸಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಂತರ ಅವರು ಪೇಜಾವರ ಶ್ರೀಯಲ್ಲಿ ವ್ಯಕ್ತಪಡಿಸ್ತಾ ಹೇಳಿರೋದು, ನಾವು ಹಗಲು ರಾತ್ರಿ ಅಂತ ಗೋಗಳ ರಕ್ಷಣೆಗಾಗಿ ನಾವು ನಮ್ಮ ಪ್ರಾಣನ ಪಣ ಇಡ್ತಾ ಇದ್ದೇವೆ. ಆದ್ರೆ ನೀವು ನೋಡಿದ್ರೆ ಇಲ್ಲಿ ಕೃಷ್ಣ ಮಠದ ಒಳಗಡೆ ಏನು ಗೋಗಳನ್ನು ಮುತಾಲಿಕ್ ಅಭಿಪ್ರಾಯ ಗೊತ್ತಾಯ್ತು ಸಂದೇಶ್. ಬಟ್ ಅವರಿಗೆ ಪೇಜಾವರ ಶ್ರೀಗಳು ಏನ್ ಹೇಳಿದ್ರು ಆ ಪ್ರಶ್ನೆಗೆ ಅಂತ? ಓಕೆ, ಅವರು ಪೇಜಾವರ ಶ್ರೀಗಳು ಸ್ವಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣುತೆ ನನ್ನ ತತ್ವ, ಇದರಿಂದ ಹಿಂದೂ ಧರ್ಮಕ್ಕೆ ಯಾವುದೇ ತೊಂದರೆ ಆಗಿಲ್ಲ. ಈ ಬಗ್ಗೆ ಸುಮ್ಮನೆ ವಿವಾದ ಬೇಡ. ಯಾಕಂದ್ರೆ ಕೃಷ್ಣ ಮಠದಲ್ಲಿ ಇಲ್ಲಿ ಆಗು ಹೋಗುಗಳ ಬಗ್ಗೆ ಇರಬಹುದು, ಹಿಂದೂ ಮತ್ತು ಮುಸ್ಲಿಂ ಸಂಪ್ರದಾಯಗಳ ಏನಿದೆ, ಇವರ ಏನು ಒಂದು ಕಂದಕ ಇದೆ ಉಡುಪಿ ಜಿಲ್ಲೆಯಾದ್ಯಂತ ಏನೋ ಒಂದು ಇದಿದೆ, ಅದನ್ನು ನಾನು ಸರಿಪಡಿಸ್ಲಿಕ್ಕೆ ನನಗೆ ಎಲ್ಲ ಧರ್ಮಗಳು ಒಂದೇ, ನಾನು ಒಂದು ಹಿಂದೂ. ಓಕೆ, ಧನ್ಯವಾದ ಸಂದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.